ಸೊ ವೆಂಕಟೇಶ್ ಗೋಡ್ಖಿಂಡಿಯವ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅಂದ್ರೆ ನಿಮಗೆ ಗುರುಗಳಿದ್ದಾರೆ, ಆದರೆ ನಿಮ್ಮ ತಂದೆಯವರು ಗುರುಗಳಿಲ್ದೇ ಅವರು ಮಹಾನ್ ವಿಶಾರದರಾದರು, ಪಂಡಿತರಾದರು. ಜಾಗು ಮೇ ಸಾರಿ ರೇ ನಾ ಬಲುಮಾ ಜಾಗು ಮೇ ಸಾರಿ. ಗುರುಗಳ ಬಗ್ಗೆ ಮಾತಾಡುವಾಗ ಅಥವಾ ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡುವಾಗ ನೀವು ಯಾಕೆ ಕಿವಿ ಹಿಡ್ಕೊಂಡು ಹಿಂಗೆ ಮಾತಾಡ್ತಿರ್ಲಿಲ್ಲ? ಅಂತಾನೆ ಬರಬೇಕು. ಈಗ ಈ ಹೋಲ್ ಇಲ್ಲ ಅಂದರೆ ಇಂದ ಡಪ್ ಅಂತ ಹಿಂಗೆ ಗಗ್ ಬೀಳುತ್ತೆ. ಸೊ ವೆಂಕಟೇಶ್ ಗೋಡ್ಖಿಂಡಿಯವ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅಂದ್ರೆ ನಿಮಗೆ ಗುರುಗಳಿದ್ದಾರೆ, ಆದರೆ ನಿಮ್ಮ ತಂದೆಯವರು ಗುರುಗಳಿಲ್ದೇ ಅವರು ಮಹಾನ್ ವಿಶಾರದರಾದರು, ಪಂಡಿತರಾದರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಗೆ ಶುರು ಆಯ್ತು ಅನ್ಸುತ್ತೆ ಅವ್ರ ಜರ್ನಿ? ಆಗಿನ ಸಮಯದಲ್ಲಿ ಅವ್ರಿಗೆ ಕೊಳಲು ನೋಡಕ್ಕೆ ಕೂಡ ಕಷ್ಟ ಆಯಿತು. ಓಕೆ ಓಕೆ ಓಕೆ. ಸೊ ಕೊಳಲುಗಳು ಸಿಗ್ತಾನೂ ಇರಲಿಲ್ಲ, ತಯಾರು ಮಾಡೋರು ಇರಲಿಲ್ಲ, ಅದು ಹೇಗೆ ತಯಾರು ಮಾಡಬೇಕು ಅಂತ ಅದು ಸೈನ್ಸು ಡೆವಲಪ್ ಆಗಿರಲಿಲ್ಲ. ಧಾರವಾಡದಲ್ಲಂತೂ ಯಾರೂ ಕೊಳಲು ವಾದಕರು ಇರಲೇ ಇಲ್ಲ ಆ ಸಮಯದಲ್ಲಿ. ಬಟ್ ಇವ್ರಿಗೇನಾಯಿತು, ಮನೆಯಲ್ಲಿ ಆ ಪರಂಪರೆ ಇತ್ತು. ನಮ್ಮ ಅಜ್ಜಿ ಹಾಡ್ತಿದ್ರು. ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರ ಅಜ್ಜ ಪ್ರತಿಭಾಂಕುರ ಅಂತ ಅವರು ಬರಿತಾ ಇದ್ರು. ನಿಮ್ಮ ತಂದೆ ಅಜ್ಜ? ಹೌದು. ಓಕೆ ಓಕೆ. ಅವರು ಆರತಿ ಗೀತೆಗಳನ್ನು ಕನ್ನಡದಲ್ಲಿ ಸಿನಿಮಾ ಧಾಟಿಗೆ ಕನ್ನಡದ ಆರತಿ ಗೀತೆಗಳು ಬೇರೆ ಬೇರೆ ಸಮಯದಲ್ಲಿ, ಅವಾಗಿನ ಸಮಯದಲ್ಲಿ ಮದುವೆಗಳಾಗಬೇಕಾದ್ರೆ 7 ದಿನ ಬೇರೆ ಬೇರೆ ಏನೇನೋ ಇರ್ತಿತ್ತಲ್ಲ, ಪ್ರತಿಯೊಂದು ಸಂದರ್ಭಕ್ಕೂ ಒಂದೊಂದು ಗೀತೆ ಅಂತ ಈ ಥರ ಒಂದು 3000 ಗೀತೆಗಳನ್ನ ಅವ್ರು ಬರೆದಿದ್ರು ಆ ಸಮಯದಲ್ಲಿ. ಬಟ್ ಅವ್ರಿಗೆ ಕಂಪೋಸ್ ಮಾಡೋಕ್ಕೆ ಬರ್ತಿರಲಿಲ್ಲ. ಹೀಗಾಗಿ ಪಾಪ್ಯುಲರ್ ಟ್ಯೂನ್ಸ್ ಅವಾಗೇನಿತ್ತು, ಲತಾ ಮಂಗೇಶ್ಕರ್ ಅವ್ರದ್ದು ಇವ್ರ ಸಿನಿಮಾ ಟ್ಯೂನ್ಸ್ ಏನಿತ್ತು ಅದಕ್ಕೆ, ಸೊ ಅವರು ಒಂದು ಅದ್ಭುತವಾದ ಲಿರಿಸಿಸ್ಟ್ ಇದ್ದರು. ಜೊತೆಗೆ ಅವರು 3 ಮಂದಿ ಹೆಣ್ಮಕ್ಳು ಅವ್ರಿಗೆ ಅದನ್ನು ಹಾಡಿಸ್ತಿದ್ರು. ಸೊ ಎಲ್ಲ ಕಡೆ ನಮ್ಮ ಅಜ್ಜಿ ಆ ಥರ ಸ್ವರಜ್ಞಾನ, ಲಯಜ್ಞಾನ ಮತ್ತು ಕವಿತೆ ಇವೆಲ್ಲನೂ ನಮ್ಮ ತಂದೆಗೆ ರಕ್ತಗತವಾಗಿ ಬಂದಿತ್ತು. ಓಕೆ ಓಕೆ. ಸೊ ಎಲ್ಲೋ ಅವರು ಸಂಗೀತದ ಕಡೆ ಆಕರ್ಷಿತರಾದರು. ಆಮೇಲೆ ಅವ್ರ ಜೊತೆ ಆ ಸಮಯದಲ್ಲಿ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದರೆ ಭೀಮಸೇನ್ ಜೋಶಿಯವರ ಪಟ್ಟದ ಶಿಷ್ಯ ಆಗಿರುವಂಥ ಮಾಧವ್ ಗುಡಿಯವರು, ಸೋಮನಾಥ್ ಮರುಡೂರು ಅವರು, ಈ ಥರದವ್ರ ಜೊತೆ ಅವ್ರ ಒಡನಾಟ ಇತ್ತು. ಸೊ ಗಾಯನದ ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು. ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಪಂಡಿತ್ ಬಸವರಾಜ್ ರಾಜ್ಗುರು ಅವರು, ಗಂಗೂಬಾಯಿ ಹಾನ್ಗಲ್ ಅವರು, ಇವರೆಲ್ಲರ ಜೊತೆಗೆ ಅವರು ಹಾರ್ಮೋನಿಯಂ ಸಾಥ್ ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಅವ್ರಿಗೆ ಕೊಳಲಿನ ಬಗ್ಗೆ ಆಕರ್ಷಣೆ ಆಯಿತು. ಸಿರ್ಸಿಗೆ ಮೂಕಾಂಬಿಕಾ ದೇವಸ್ಥಾನದ ಹತ್ರ ಯಾವಾಗಲೂ ಒಂದು ರಾಜ್ಗುರು ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಕೊಳಲನ್ನು ನೋಡ್ತಾರೆ. ಆ ಕೊಳಲನ್ನು ತೊಗೊಳ್ತಾರೆ. ಅದರಲ್ಲಿ ಈಗ ಅವ್ರ ಮನಸ್ಸಲ್ಲಿ, ಅವರ ಬುದ್ಧಿಯಲ್ಲಿ ಗಾಯನ ಇದೆ. ಇವರೆಲ್ಲ ದಿಗ್ಗಜರ ಜೊತೆ ಹಾರ್ಮೋನಿಯಂ ನುಡಿಸಿದ್ರಿಂದ ಗಾಯನವಿತ್ತು. ಆ ಗಾಯನ ಕೊಳಲಿನ ಮುಖಾಂತರ ಹೊರ ಹಾಕಿದ್ರೆ ಗಾಯಕಿ ಶೈಲಿಯ ಕೊಳಲು ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಬರೀ ಲಿರಿಕ್ಸ್ ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗಾಯನವೇ. ಓಕೆ ಓಕೆ. ಅದೊಂದು ವಿಶಿಷ್ಟವಾದ ಶೈಲಿ ಆಗುತ್ತೆ ಅಂತ ಹೇಳಿ ಅವರು ಅದನ್ನು ಕೊಳಲನ್ನು ನುಡ್ಸೋಕ್ಕೆ ಶುರು ಮಾಡಿದ್ರು. ಸೊ ಅದು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಮೊದಲು ಹೀಗೆ ಇಟ್ಕೋತಿದ್ರಂತೆ ಕೊಳಲು, ಇಲ್ಲ ಬೀಳುತ್ತೆ ಅದು ಅಂತ, ಹೀಗೆ ಇಲ್ಲೆಲ್ಲ ಕತ್ತು ನೋವಾಗಿ, ಇಲ್ಲೆಲ್ಲ ದಪ್ಪ ಆಗಿ ಏನೇನೋ ತೊಂದರೆ ಆಯಿತು. ಆಮೇಲೆ ಒಂದ್ಸತಿ ಪನ್ನಾಲಾಲ್ ಘೋಷ್ ಅವ್ರ ಫೋಟೋ ಬಂತಂತೆ ಅದು ಗ್ರಾಮಫೋನ್ ಡಿಸ್ಕ್ ಮೇಲೆ. ಅವ್ರು ಹೀಗೆ ಹಿಡ್ಕೊಂಡಿದ್ರಂತೆ. ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಇಲ್ಲಿ ಬೊಬ್ಬೆ ಬಂತಂತೆ. ಸೊ ಹಾಗೆ. ಆಮೇಲೆ ಶ್ರುತಿ, ಇವಾಗೆಲ್ಲ ಎಲೆಕ್ಟ್ರಾನಿಕ್ ಆ್ಯಪ್ಸಲ್ಲೆಲ್ಲ ಬರುತ್ತೆ ತಂಬೂರಿ ಶ್ರುತಿ. ಆವಾಗ ಸುರ್ಪೇಟಿ ಅಂತ ಬರ್ತಾ ಇತ್ತು. ಅದನ್ನು ಹಿಂಗೆ ಹಾರ್ಮೋನಿಯಂ ಥರ ಹಿಂಗೆ ಬಾತ ಹಾಕಿದ್ರೆ ಅದು ವೈ ಅಂತ ಒಂದು ಸೌಂಡ್ ಕೊಡೋದು. ಅದು ಶ್ರುತಿ ಆಧಾರ. ಅದಕ್ಕೆ ಕೊಳಲನ್ನು ನುಡಿಸ್ಬೇಕು. ಮದುವೆ ಆದ ಹೊಸದಲ್ಲಿ ನಮ್ಮ ತಾಯಿ ಒಂದು ಗಂಟೆ 1.5 ಗಂಟೆ ಹಾಕ್ತಾಯಿದ್ರು. ಆಮೇಲೆ ಅಡುಗೆ ಮಾಡ್ಬೇಕು, ಹೋಗ್ರಿ ನಾನೆಲ್ಲಿ ಮಾಡ್ತೀನಿ ಅಂದ ತಕ್ಷಣ ಅಪ್ಪ ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕು, ಮಾಡಲೇಬೇಕಲ್ಲ ಪ್ರಾಕ್ಟೀಸ್. ಅದಕ್ಕೆ ನಮಸ್ಕಾರ ಮಾಡಿ ಚೇರ್ ಮೇಲೆ ಕೂತ್ಕೊಂಡು ಕಾಲಲ್ಲಿ ಅದನ್ನು ಹಿಂಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡಿ ಮುಗಿದ ಮೇಲೆ ಅದಕ್ಕೆ ನಮಸ್ಕಾರ ಮಾಡಿ ಈ ಥರ ಅವ್ರ ಸಾಧನೆ ನಡೀತು. ಓಕೆ ಓಕೆ ಓಕೆ. ಆಮೇಲೆ ರೇಡಿಯೋದಲ್ಲಿ ಅವ್ರಿಗೆ ಜಾಬ್ ಸಿಕ್ಕಿದ್ರಿಂದ ಅನೇಕ ಕಲಾವಿದರನ್ನ ನೋಡೋಕ್ಕೆ ಕೇಳೋಕ್ಕೆ ಸಿಕ್ತು. ಅನೇಕ ಜನರ ಪರಿಚಯ ಆಯಿತು. ಆಮೇಲೆ ನಿಧಾನಕ್ಕೆ ಕೊಳಲು ತಯಾರಿ ಮಾಡಿದ್ರು. ಅವ್ರ ಗಾಯನವನ್ನು ಸಂಪೂರ್ಣವಾಗಿ ಕೊಳಲಿನಲ್ಲಿ ನುಡ್ಸೋಕ್ಕೆ ಕೊಳಲು ತಯಾರಿ ಮಾಡಿದ್ರು ಅವರು. ಹೌದು, ಎಲ್ಲ ಕೊಳಲು ತಯಾರಿ ಅಂದರೆ ಬ್ಯಾಂಬೂ ತೊಗೊಂಬಂದು ಅದನ್ನು ಸೀಸನ್ ಮಾಡಿ ಅದಕ್ಕೆ ಎಲ್ಲೆಲ್ಲಿ ಹೋಲ್ಸ್ ಹಾಕಬೇಕು ಅಂತ. ಅದಕ್ಕೆ ಒಬ್ಬರು ಅವ್ರ ಜೊತೆ MV ಹೆಗಡೆ ಅಂತ ಸಿರ್ಸಿಯಲ್ಲಿದ್ದಾರೆ ಅವರು ಅಪ್ಪನ ಜೊತೆ ಸೇರಿಕೊಂಡು ಕೊಳಲು ಮಾಡ್ತಾಯಿದ್ರು. ಬೇರೆ ಬೇರೆ ಶ್ರುತಿಗೆ ಬೇರೆ ಬೇರೆ ರೀತಿಯ
ಡಯಾಮೀಟರ್ ಬೇರೆ ಇರುತ್ತೆ, ಲೆಂಗ್ತ್ ಬೇರೆ ಇರುತ್ತೆ. ಸೊ ಅದರದ್ದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆ್ಯಂಡ್ ಯಾರೂ ಮಾಡದೇ ಇರೋವಂಥ ಒಂದು ಮಹತ್ತರದ ಸಾಧನೆ ಅಂದರೆ ಈ ಪಂಚಮದ ಒಂದು ಹೋಲನ್ನು ಅನ್ವೇಷಣೆ ಅವ್ರು ಹುಡುಕಿದ್ರು, ನಮ್ಮ ತಂದೆ. ಇದು ನಾವು ಥಂಬಿಂದ ಕ್ಲೋಸ್ ಮಾಡ್ತೀವಿ, ಯಾರಿಗೂ ಕಾಣಿಸೋದು ಇಲ್ಲ ಇದು. ಹೌದು, ನಾವು ಇಷ್ಟೇ ನೋಡ್ಕೊಂಡಿರೋದು ಆ್ಯಕ್ಚುಲಿ. ಸೊ ದಿಸ್ ಇಸ್ ಹಿಸ್ ಕಾಂಟ್ರಿಬ್ಯೂಷನ್. 1980ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನಿಗೆ ಇದನ್ನು ಆಕಾಶವಾಣಿಯಲ್ಲಿ ಅವರು ಇದನ್ನು ಪ್ರಯೋಗ ಮಾಡಿದ್ರು. ಇದು ಬಹಳ ಒಂದು ದೊಡ್ಡ ಕೊಡುಗೆ ಬಾನ್ಸುರಿ ವಾದಕರಿಗೆ. ಏನಂತಾರೆ ಅದಕ್ಕೆ? ಇದು ಪಂಚಮದ ಒಂದು ಸ್ವರ ಬರುವ ಹಾಗೆ. ಓಕೆ, ಅದಿಲ್ಲ ಅಂದರೆ ಸ್ವರಗಳು ಕಟ್ಟಾಗತ್ತೆ. ನಮಗೆ ಬೇಕಾದ ಒಂದು ಜಾರು ಏನಿದೆ, ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಜಾರವಾಗಿ ಹಿಂಗೇನು ಗಾಯಕರು ಹೋಗ್ತಾರೆ, ಅದು ಸಿಗೋದಿಲ್ಲ. ಅದು ಇಲ್ಲ ಅಂದರೆ ಇದಿದ್ದರಿಂದ ನಾವು ಅನೇಕ ರಾಗಗಳನ್ನ ಇವಾಗ ಗಾಯಕರ ಹಾಗೇನೆ ನುಡಿಸೋ ಒಂದು ಸಾಧ್ಯತೆ ಇದೆ. ಸೊ ವಿ ಶುಡ್ ಥ್ಯಾಂಕ್ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಈಗ ಇದನ್ನು ಅನೇಕ ಜನ ಕಳ್ತನ ಮಾಡ್ಕೊಂಡು ಅವರು ನುಡಿಸ್ತಾ ಇದ್ದಾರೆ, ಬಟ್ ಕ್ರೆಡಿಟ್ ಕೊಡಲ್ಲ, ಅದೇ ಬೇಜಾರು ಅಷ್ಟೇ. ಬಟ್ ನಮ್ಮ ತಂದೆಯವರು ಹೇಳಿದ್ರು, ನಾನೇನು ಇದನ್ನು ಪೇಂಟೆಡ್ ಮಾಡಲ್ಲ, ಏನು ಮಾಡಲ್ಲ, ಸಂಗೀತ ಎಲ್ಲರಿಗೂ ಸೇರಿದ್ದು. ಸೊ ನಂದೊಂದು ಅನ್ವೇಷಣೆ ಇರಲಿ, ಯಾರು ನುಡಿಸ್ತಾರೆ ನುಡಿಸ್ಲಿ, ಹೆಸರು ತೊಗೊಂಡ್ರೆ ತೊಗೊಳ್ಳಿ, ಇಲ್ಲಾಂದ್ರೆ ಬಿಡಲಿ. ಬಟ್ ಇದು ನಮ್ಮ ಗೋಡ್ಖಿಂಡಿ ಘರಾನದ ಒಂದು ವೈಶಿಷ್ಟ್ಯತೆ ಆಗಿ ಉಳಿದಿದೆ. ನನ್ನ ಮಗ ಮತ್ತು ನನ್ನ ಶಿಷ್ಯರು ಎಲ್ಲರೂ ಇದನ್ನು ಬಳಸ್ತಾರೆ. ಅದನ್ನು ಬಳಸೋ ಒಂದು ರೀತಿ ಕೂಡ ನಮ್ಮದೇ ಆದ ಒಂದು ವಿಶೇಷ ರೀತಿ ಇದೆ. ಬರೀ ಹೋಲ್ ಹಾಕೊಂಡ್ರೆ ಅದು ಆಗಲ್ಲ, ತಕ್ಕ ಮಟ್ಟಿಗೆ ಮಾತ್ರ ನುಡಿಸ್ಬೋದು. ಬಟ್ ಅದರಲ್ಲಿ ಏನೇನು ಸಾಧ್ಯತೆಗಳಿದೆ ಅದು ನಮಗೆ ಮಾತ್ರ ಗೊತ್ತು. ಸೊ ಹಾಗಾಗಿ ಅದು ಪೇಟೆಂಟ್, ಅದು ನಮ್ಮ ಬೌದ್ಧಿಕ ಮಟ್ಟದ ಒಂದು ಪೇಟೆಂಟ್. ಇದು ತಂದೆಯವರ ಕೊಡುಗೆ ಕೊಳಲು. ಆಮೇಲೆ ಅವರು ಗಾಯನವನ್ನು ಬಿಡಲಿಲ್ಲ. ಸೊ ಅನೇಕ ಜನ ಕೇಳ್ತಾರೆ, ಹಾಡೋರು ಕೊಳಲು ನುಡಿಸ್ಬಾರ್ದು ಅಥವಾ ಗಂಟ್ಲಿಗೆ ತೊಂದರೆ ಆಗುತ್ತೆ ಹಾಗೆ ಅಂತ, ಅಥವಾ ಕೊಳಲು ನುಡಿಸೋರು ಹಾಡಲ್ಲ ಅಂತ. ಬಟ್ ನಮ್ಮ ತಂದೆ ಎರಡನ್ನೂ ಮಾಡಿದ್ರು. ಹಾಡು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲೂ ಗ್ರೇಡೆಡ್ ಇದ್ದರು ಆಕಾಶವಾಣಿಯಿಂದ. ಲೈಟ್ ಮ್ಯೂಸಿಕ್ ಎ ಗ್ರೇಡ್ ಇದ್ದರು. ಹಿ ವಾಸ್ ಅ ವಂಡರ್ಫುಲ್ ಕಂಪೋಸರ್, ಗ್ರೇಡ್ 2 ಕಂಪೋಸರ್ ಆಗಿದ್ದರು. ಮರಾಠಿ, ಕೊಂಕಣಿ, ಕನ್ನಡ ಅಂತೂ ಅನೇಕ ದಾಸರ ಪದಗಳು, ಭಾವಗೀತೆಗಳನ್ನ ಕಂಪೋಸ್ ಮಾಡಿ ಹಾಡಿಸಿದ್ದಾರೆ. ಸೊ ನಟರು ಆಗಿದ್ದರು, ಸ್ಟೇಜ್ ಮೇಲೆ ನಾಟಕನೂ ಮಾಡಿದ್ರು. ಸೊ ಹಿ ವಾಸ್ ಅಮೇಝಿಂಗ್ ಪರ್ಸ್ನಾಲಿಟಿ. ಅಂದರೆ ಎಲ್ಲವೂ ಹ್ಯಾಂಡ್ ರೈಟಿಂಗ್ ಅದ್ಭುತವಾಗಿತ್ತು. ಹಿ ವಾಸ್ ಅ ವಂಡರ್ಫುಲ್ ಪೇಂಟರ್. 2 ವರ್ಷ ಅವರು ಡ್ರಾಯಿಂಗ್ ಕಲಿಸಿದ್ದಾರೆ ಧಾರವಾಡದಲ್ಲಿ. ಸೊ ಎಲ್ಲ ಕಲೆಗಳು ಇತ್ತು ಅವರಿಗೆ, ಬಹುಮುಖ ಪ್ರತಿಭೆ. ಈಗ ನೀವು 2 ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಮೊದಲನೇದಾಗಿ, ನೀವು ಗುರುಗಳ ಬಗ್ಗೆ ಮಾತಾಡುವಾಗ ಅಥವಾ ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡುವಾಗ ನೀವು ಯಾಕೆ ಕಿವಿ ಹಿಡ್ಕೊಂಡು ಹಿಂಗೆ ಮಾತಾಡ್ತಿರ್ಲಿಲ್ಲ? ಅದು ಒಂದು ನಮ್ಮ ಹಿಂದೂಸ್ತಾನಿ ಸಂಗೀತಗಾರರ ಪರಂಪರೆ. ಓಕೆ, ಒಂಥರ ಮಾರ್ಕ್ ಆಫ್ ರೆಸ್ಪೆಕ್ಟ್. ಓಕೆ ಓಕೆ ಓಕೆ. ಯಾರೇ ದೊಡ್ಡ ವಿದ್ವಾಂಸರ ಹೆಸರು ತಗೋಬೇಕಾದ್ರೆ ಅವರು ಭಾಳ ದೊಡ್ಡವರಪ್ಪ ಅಂತ ಹೇಳ್ತೀವಿ, ಕೈ ಮುಗಿತೀವಲ್ಲ, ಅದೇ ರೀತಿ ಹೀಗೆ ಅದು ಒಂದು ಪರಂಪರೆ ಬಂದಿದೆ. ಆ ಗುರುಗಳ ಬಗ್ಗೆ ಮಾತಾಡ್ತಾ, ನನ್ನ ಇನ್ನೊಬ್ಬರು ಗುರುಗಳು ವಿದ್ವಾನ್ ಆನೂರಂತ್ ಕೃಷ್ಣ ಶರ್ಮಾ ಅಂತ ಹೇಳಿ ಮೃದಂಗ. ಒಂದು ನಿಮಿಷ, ಅದಕ್ಕೆ ಸಾರಿ ಡಿಸ್ಟರ್ಬ್ ಮಾಡಿದೆ. ನಿಮ್ಮ ಇನ್ನು ಸ್ವಲ್ಪ ತಂದೆಯವ್ರ ಬಗ್ಗೆ ಮಾತಾಡೋದಾದ್ರೆ, ಅದು ನೀವು ಪಂಚಮ ಅಂತ ಹೇಳಿದ್ರಿ, ಹೌದು ಅಲ್ವಾ? ಅದು ನಂಗೆ ತೋರಿಸ್ಬೋದಾ, ಹೆಂಗೆ ಅದು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ ತೋರಿಸ್ಬೋದಾ? ಹಾಂ, ಈಗ ರಾಗದ ಮುಖೇನ ನಾನು ಅದನ್ನು ನಿಮ್ಗೆ ತೋರಿಸ್ಬೇಕು ಅಂದರೆ, ರಾಗ ಶುದ್ಧ ಕಲ್ಯಾಣ ಅಂತ ಇದೆ. ಅದರಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಅಂದರೆ ಪ ಇಂದ ಗಗೆ ಬರುವಂಥ ಒಂದು ಮೀಂಡು ಅಥವಾ ಜಾರು. ಅದು ಹಿಂಗೆ ಜಾರಿದ್ರೆ ಮಾತ್ರ ಅದು ಶುದ್ಧ ಕಲ್ಯಾಣ ಅಂತ ಅನ್ಸ್ಕೊಳುತ್ತೆ. ಸೊ ಈ ರಂಧ್ರ ಇರಲಿಲ್ಲ, ಈ ಹೋಲ್ ಇರಲಿಲ್ಲ ಅಂದರೆ ಆ ಮೀಂಡ್ ಬರಲ್ಲ, ಆ ಜಾರು ಬರಲ್ಲ. ಅವಾಗ ಆ ರಾಗ ನುಡ್ಸೋಕ್ಕಾಗಲ್ಲ, ಕಟ್ ಆಗುತ್ತೆ. ತೋರಿಸ್ತೀನಿ ಹೀಗೆ ಅಂತ. ಪ ಗ ಪ ರೇ ಸ ರೇ ಗ ಪ ಗ ದ, ಇದು ಶುದ್ಧ ಕಲ್ಯಾಣ. ಪ ಗ ಅಂತಾನೆ ಬರಬೇಕು. ಈಗ ಈ ಹೋಲ್ ಇಲ್ಲ ಅಂದರೆ ಪ ಇಂದ ಡಪ್ ಅಂತ ಹಿಂಗೆ ಗ ಬೀಳುತ್ತೆ. ಪ ಗ ಬರಬೇಕು. ಆ ಜಾರು ನೀವು ಅದನ್ನು ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಿ. ಸೊ ಈ ಥರ ಅದನ್ನು ಬೇರೆ ಬೇರೆ ಥರದ್ರ ಪ್ರಯೋಗ ಮಾಡ್ತೀವಿ. ಅಕ್ಷರಶಃ ನಾವು ಖಯಾಲಲ್ಲಿ ಗಾಯಕರು ಹೇಗೆ ಅದನ್ನು ಬಳಸ್ತಾರೋ, ಸೊ
ಎಕ್ಸಾಕ್ಟ್ಲಿ ಒಬ್ಬ ಗಾಯಕನು ಶುದ್ಧ ಕಲ್ಯಾಣ ರಾಗ ಹೇಗೆ ಹಾಡ್ತಾನೋ, ಹೇಗೆ ಅವನ ಆಲಾಪ ಇರುತ್ತೋ ಹಾಗೆ ತದ್ರೂಪ್ ಕೊಳಲನ್ನು ನುಡಿಸ್ಬೇಕು ಅನ್ನೋ ಉತ್ಕಟ ಆಸೆ ನಮ್ಮ ತಂದೆಯವ್ರದ್ದಾಗಿತ್ತು. ಹಾಗಾಗಿಯೇ ಹಿ ವಾಸ್ ಅ ಸ್ಟ್ರಾಂಗ್ ಪ್ರೊಪೋನೆಂಟ್ ಆಫ್ ಗಾಯಕಿ ಅಂಗ್. ಅಂದರೆ ಗಾಯಕಿ ಅಂದರೆ ಒಬ್ಬ ಗಾಯಕನು ಹಾಡೋ ಶೈಲಿಯಲ್ಲಿ ಕೊಳಲನ್ನು ನುಡಿಸ್ಬೇಕು. ಶಬ್ದಗಳು ಮಾತ್ರ ಇಲ್ಲ, ಮಿಕ್ಕಿದ್ದೆಲ್ಲವೂ ಅವ್ನು ಏನು ತಾನು ಹಾಡ್ತಾನೆ, ಏನು ಮಾಡ್ತಾನೆ ಅಷ್ಟು ಇದರಲ್ಲಿ ಬರಬೇಕು ಅಂತ ಅವ್ರ ಪ್ರಯತ್ನ ಆಗಿತ್ತು. ವಂಡರ್ಫುಲ್. ಸೊ ಆ ನಿಟ್ಟಿನಲ್ಲಿ ಅವ್ರು ತುಂಬ ಕೆಲಸ ಮಾಡಿದ್ರು. ನಿಮ್ಮ ತಂದೆ ಹಾಡ್ತಿದ್ರು, ನೀವು ಹಾಡಲ್ವಾ? ನಾನು ಹಾಡ್ತೀನಿ, ಬಟ್ ಶಾಸ್ತ್ರೀಯ ಸಂಗೀತ ನಾನು ಅಂದರೆ ನಮ್ಮ ತಂದೆ ಕಲಿಸ್ಬೇಕಾದ್ರೆ ಮೊದಲು ಹಾಡಿ ಕಲಿಸಿ ಆ ಹಾಡಿದ ಮೇಲೆ ಅದನ್ನೇ ಕೊಳಲಲ್ಲಿ ನುಡಿಸೋದು, ಆ ಥರ ಕಲಿಸಿದ್ರು. ಸೊ ನನ್ನ ರಾಗವನ್ನು ಕಲಿಸ್ಬೇಕಾದ್ರೆ ಹಾಡೋದು ಆಮೇಲೆ ನುಡಿಸೋದು. ಅಂದರೆ ಅವರು ಯಾವತ್ತೂ ಒಂದು ಮಾತನ್ನು ಹೇಳ್ತಾಯಿದ್ರು, ಕೊಳಲಿನಲ್ಲಿ ನೀನೇನು ಏನು ನುಡಿಸ್ತೀಯ ಅದನ್ನು ಹಾಡೋಕ್ಕೆ ಬರಬೇಕು, ಏನು ಹಾಡ್ತೀಯ ಅದನ್ನು ನುಡ್ಸೋಕ್ಕೆ ಬರಬೇಕು, ಆ ರೀತಿ ಟ್ರೈನಿಂಗ್ ಆಗಬೇಕು ಅಂತ. ಸೊ ಆ ಟ್ರೈನಿಂಗ್ ಎಲ್ಲ ಆಗಿದೆ, ಬಟ್ ನಾನು ಅದರ ಸಾಧನೆ ಮಾಡಲಿಲ್ಲ. ಓಕೆ ಓಕೆ. ಬಟ್ ಇವಾಗ ನಾನು ಕಂಪೋಸ್ ಮಾಡುವಾಗ ಟ್ರ್ಯಾಕ್ ನಾನೇ ಹಾಡ್ತೀನಿ, ನನ್ನ ಟ್ರ್ಯಾಕ್ಗಳು ನಾನೇ ಹಾಡ್ತೀನಿ. ಸೊ ಅದು ಕೆಲವು ಸತಿ ನಿರ್ದೇಶಕರಿಗೆ ತುಂಬ ಇಷ್ಟ ಆಗಿಬಿಡುತ್ತೆ, ನಿಮ್ಮ ವಾಯ್ಸ್ ಭಾಳ ಸ್ಪೆಷಲ್ ಆಗಿದೆ, ಇರಲಿರಿ ಅಂಥೇಳಿ. ಸೊ ಹಾಗಾಗಿ ಪ್ರಕಾಶ್ ಬೆಳವಾಡಿ ಅವ್ರ ಗರ್ವ ನಾನು ಮಾಡಿದಾಗ, ಆರು ಹಿತವರು ಅಂತ ಪುರಂದರದಾಸರ ಗೀತೆಯನ್ನು ಟೈಟಲ್ ಸಾಂಗ್ ಅಂತ ಅವ್ರು ಮಾಡಿದಾಗ ನಾನು ಟ್ರ್ಯಾಕ್ ಹಾಡಿದ್ದೆ. ಅವ್ರಿಗೆ ಅನಂತ್ನಾಗ್ ಅವ್ರಿಗೆ ಅದು ಎಷ್ಟು ಇಷ್ಟ ಆಯಿತು ಅಂದರೆ, ಅದು ಹಾಗೇ ಇರಲಿ, ಬೇರೆ ಯಾರೂ ಹಾಡೋದು ಬೇಡ, ನಿಮ್ಮದೇ ವಾಯ್ಸನ್ನು ನಾವು ರಿಟೈನ್ ಮಾಡ್ತೀವಿ ಅಂತ. ಸೊ ಅದು ತುಂಬ ಜನ ಅದನ್ನು ಇಷ್ಟಪಟ್ಟರು. ಆವಾಗ ಜನಕ್ಕೆ ಗೊತ್ತಾಯಿತು ನಾನು ಹಾಡಬಲ್ಲೆ ಅಂತ. ಸೊ ಸುಮಾರಷ್ಟು ಮಳೆ ಬಿಲ್ಲು, ಪ್ರೀತಿ ಇಲ್ಲದ ಮೇಲೆ, ಈ ಥರದ ಎಲ್ಲ ಸೀರಿಯಲ್ಗಳಿಗೂ ನನ್ನ ವಾಯ್ಸನ್ನು ತುಂಬ ರಿಟೈನ್ ಮಾಡಿದ್ರೆ ಅಥವಾ ನೀವೇ ಹಾಡಿದಿರ ಅಂತ ಹೇಳ್ಬೋದು. ಟ್ರ್ಯಾಕ್ಸ್ ಯೂಶ್ವಲಿ ಇವತ್ತಿಗೂ ನಾನೇ ಹಾಡ್ತೀನಿ, ನನ್ನ ಕಂಪೋಸಿಷನ್ಸ್ ನಾನು ಟ್ರ್ಯಾಕ್ ನಾನೇ ರೆಡಿ ಮಾಡ್ತೀನಿ. ಆಮೇಲೆ ಯಾವ ಗಾಯಕರು ಅಥವಾ ಗಾಯಕಿಯರು ನಮ್ಗೆ ಬೇಕು ಅವ್ರ ಹತ್ರ ಅದನ್ನು ಹಾಡಿಸ್ತೀನಿ. ಓಕೆ, ನೀವು ಹಾಡಿರುವಂಥದ್ದು ಯಾವುದಾದ್ರು ಹಾಡು ಹಾಡ್ಬೋದಾ ನಿಮ್ಮ ಈ ಟೈಟಲ್ ಟ್ರ್ಯಾಕ್ಗಳಲ್ಲಿ? ಗರ್ವದ ಹಾಡ್ಬೋದು ಅಥವಾ ಯಾವುದಾದ್ರು ಮಳೆ ಬಿಲ್ಲು ಯಾವುದಾದ್ರು ಹಾಡ್ಬೋದು? ಗರ್ವ ಟೈಟಲನ್ನೇ ಹಾಡ್ತೀನಿ, ಬರೀ ಮೊದಲನೇ 2 ಲೈನ್ ಹಾಡ್ತೀನಿ. ಗಗರೆ ಜರೆ ಗ ಮ ಗರೆ ಗ ಮದ ನಿ ನಿ ದ ಮದ ಮ ಗರೆ ಜರೆ ಗ ಮದ ನಿ ದ ಆ ಸಾರೆ ಗರೆ ಗರೆ ಗ ಸಾರೆ ಗ ಮದ ನಿದ. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ. ಬ್ಯೂಟಿಫುಲ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಈ ಹಾಡನ್ನು ಕೇಳಿದ್ದೀನಿ ಕೂಡ. ನಾವು ಈ ಟಿ ವಿನಲ್ಲಿದ್ವಿ, ಈ ಒಂದು ಧಾರಾವಾಹಿ ಬರ್ತಿರ್ಬೇಕಾದ್ರೆ ನಮಗೆ ಮೊದಲನೇ ಬಾರಿಗೆ ಯೂಶ್ವಲಿ ಅಂದರೆ ಧಾರಾವಾಹಿಗಳ ಬಗ್ಗೆ ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಎಲ್ಲವೂ ನೋಡ್ಬೇಕು ಅನ್ನಿಸ್ತಿರಲ್ಲ. ಈ ಧಾರಾವಾಹಿ ಶುರು ಆದ ತಕ್ಷಣ ನೋಡ್ಬೇಕು ಅನ್ಸಕ್ಕೆ ಶುರು ಆಯಿತು. ಅದು ಯಾಕೆ, ಅದು ಏನೋ ಇನ್ಹೆರೆಂಟ್ ಏನೋ ಒಂದು ಬೇರೆ ಕ್ವಾಲಿಟಿ ಇತ್ತು ಅದರಲ್ಲಿ. ಸೊ ಅದರಲ್ಲಿ ಆ ಒಂದು ಕ್ವಾಲಿಟಿಗೆ ಆ್ಯಡ್ ಮಾಡಿದ್ದು ನಿಮ್ಮ ಹಾಡು ಕೂಡ ಅದರಲ್ಲಿ. ದೇರ್ ಇಸ್ ನೋ ಡೌಟ್. ಐ ಥಿಂಕ್ ಸೊ, ಬಿಕಾಸ್ ಅದು ಥ್ಯಾಂಕ್ಸ್ ಟು ಪ್ರಕಾಶ್ ಬೆಳವಾಡಿ ಅವರು. ಅವ್ರು ಬೇರೆ ಥರನೇ ಯೋಚನೆ ಮಾಡೋದು. ಎಲ್ಲ ಟೈಟಲ್ ಸಾಂಗಲ್ಲಿ ಈಗ ಗರ್ವ ಅಂದ ತಕ್ಷಣ ಗರ್ವ 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 ಅಂತ ಬರಬೇಕು ಅಂತೇನಿಲ್ವಲ್ಲ ಪುರಂದರದಾಸರದು. ಬಿಕಾಸ್ ಅದು ನನ್ನ ಸೀರಿಯಲಿಗೆ ಸೂಕ್ತವಾಗಿದೆ ಈ ಸಾಹಿತ್ಯ, ಅದು ಇದನ್ನು ಕಂಪೋಸ್ ಮಾಡೋಣ ಅಂತ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಆ ಸಮಯದಲ್ಲಿ ಎಲ್ಲನೂ ಟೈಟಲ್ಲು ಸೀರಿಯಲ್ ಟೈಟ್ಲ್ ಏನಿದೆ ಅದೇ ಶೀರ್ಷಿಕೆ ಗೀತೆಯಲ್ಲಿ ಬರೋ ಥರ ಬಳಸ್ತಿದ್ರು. ಇದೊಂದು ವಿಭಿನ್ನವಾಗಿತ್ತು. ಜೊತೆಗೆ ಕಥೆ ಅವ್ರದ್ದು ಅವತ್ತಿನ ದಿನಮಾನಸಕ್ಕೆ ಅದು ಏನು ನಡೀತಾ ಇತ್ತು ಸುತ್ತಮುತ್ತಲು ಅದನ್ನು ಆಧರಿಸಿ ಅವರು ಕಥೆ ಮಾಡ್ತಾ ಇದ್ರು. ಆಮೇಲೆ ಇಂಟ್ರೆಸ್ಟಿಂಗ್ಲಿ ಅದರಲ್ಲಿ ನನಗೊಂದು ಪಾತ್ರನೂ ಕೊಟ್ಟಿದ್ರು. ಸಮಾಹಿತ ಅಂತ ಒಂದು ಪಾತ್ರ ನಾನು ಆ್ಯಕ್ಟಿಂಗ್ ಮಾಡಿದ್ದೆ ಅದರಲ್ಲಿ, ಅನಂತ್ನಾಗ್ ಅವರ ಅಳಿಯನ್ನ ಪಾತ್ರ. ಸೊ ಅದು ಕೂಡ ಜನ ಇವತ್ತಿಗೂ ಕೆಲವು ಹಳ್ಳಿಗಳಲ್ಲೆಲ್ಲ ನಾನು ನುಡ್ಸಕ್ಕೆ ಹೋದಾಗ ಅವರು ತುಂಬ ಜನ ಜ್ಞಾಪಕ ಇಟ್ಟಿದ್ದಾರೆ ಅದನ್ನ. ಸೊ ಸಮಾಹಿತ ಅಂತಲೇ ಚೀಟಿ ಕಳಿಸ್ತಾರೆ. ಸೊ ಆ ಸೀರಿಯಲಿಂದ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಜನರಿಗೆ ಗೊತ್ತಾಯಿತು, ಕಂಪೋಸಿಂಗ್ ಬಗ್ಗೆ. ಬ್ಯೂಟಿಫುಲ್ ಸರ್. ಸೊ ನಾವು ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡಿದ್ವಿ. ತಂದೆ ಮಾರ್ಗದರ್ಶನದಲ್ಲಿ ಶುರುವಾಗಿದ್ದ ಜರ್ನಿ ಮತ್ತೆ ಬೇರೆ ಬೇರೆ ಗುರುಗಳ ಕಡೆಗೆ ಹೋಗುತ್ತೆ. ಬಟ್ ಆ ಗುರುಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆಯ ನೆನಪಲ್ಲಿ ನೀವು ಏನಾದರೂ ನೋಡಿಸ್ಬೋದಾ? ನಮ್ಮ ತಂದೆ ನನಗೆ ಹೇಳಿಕೊಟ್ಟ ಒಂದು ಭಾಳ ಮಧುರವಾದ ರಾಗ ಅಂದರೆ ರಾಗ್ ಮಾರು ಬಿಹಾಗ್ ಅಂತ. ಮಾರು ಬಿಹಾಗ್, ಅದರಲ್ಲಿ ಒಂದು ಕಂಪೋಸಿಷನ್ ಇದೆ, ಅದು ನನಗೂ ತುಂಬ ಇಷ್ಟ. ಓಕೆ.
ಏನಿದು ಇದ್ರ ಮಹತ್ವ ಇದರ? ಅಂದರೆ ಇದು ಸಾಯಂಕಾಲದ ರಾತ್ರಿ ಹೊತ್ತಿನ ಒಂದು ರಾಗ. ಜಾಗು ಮೇ ಸಾರಿ ರೇ ನಾ ಬಲಮ ಜಾಗು ಮೇ ಸಾರಿ. ಆ ಜಾಗು ಮೇ ಸಾರಿ ಅಂತ ಹಾಡಬೇಕಾದ್ರೆ ಅದೊಂದು ಜಾರ್ ಇದೆಯಲ್ಲ, ತರಾರ, ಅದು ಈ ರಂಧ್ರದಿಂದ ನಮ್ಮ ತಂದೆ ಹೇಳ್ಕೊಟ್ಟಿದ್ದು. ಓಕೆ. ಅದಿಲ್ಲ ಅಂದರೆ ಹಂಗಾಗತ್ತೆ, ಹಾಡಿದಂಗೆ ನುಡಿಸ್ಬೋದು ಅಂತ. ಅದಕ್ಕೆ ಅದು ನನಗೆ ಚಿಕ್ಕಂದಿಂದು ಕಲಿಸಿದಾಗಿಂದ ಅದು ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಬಿಟ್ಟು. ಬ್ಯೂಟಿಫುಲ್. ಈಗ ಹಾಡ್ದಂಗೆ ನುಡಿಸೋದು ಅನ್ನೋದಿದೆಯಲ್ಲ, ಅದು ನನ್ನ ಪ್ರಕಾರ ಭಾಳ ವಿಶೇಷವಾದ. ಯಾಕೆಂದರೆ ಈಗ ಕೆಲವೊಂದು ಖಯಾಲ್ಗಳು, ಕೆಲವೊಂದು ಚೀಸು, ಕೆಲವೊಂದು ನೀವೇನು ಶಾಸ್ತ್ರೀಯ ಸಂಗೀತದಲ್ಲಿ ಮಾಡ್ತೀರಿ, ಕೆಲವೊಂದೆಲ್ಲ ನಮಗೆ ಇಷ್ಟ ಆದರೂ ಕೂಡ ನಮಗೆ ಅದನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಅಥವಾ ಅದಕ್ಕೆ ರಿಕಾಲಿಂಗ್ ಇದು ಇರಲ್ಲ. ಬಟ್ ನಾವು ಯಾವುದೋ ಹಾಡು ಕೇಳಿದ್ದನ್ನು ಯಾರೋ ನುಡಿಸ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಯಾಕೆಂದರೆ ಜನಸಾಮಾನ್ಯರಿಗೆ ಓದು ಭಾಳ ಚೆನ್ನಾಗಿದೆ ಅಲ್ವಾ ಇದು ಅಂತ ಅನ್ಸುತ್ತೆ ನನಗೆ. ಆ ಥರ ಯಾವ ಹಾಡನ್ನು ನುಡಿಸ್ಬೋದು ನೀವು? ಯಮನ್ ರಾಗದ್ದು ಇದರಲ್ಲೇ ಒಂದೇ ರಾಗದಲ್ಲಿ ಇರುವಂಥ ಅನೇಕ ಗೀತೆಗಳು. ಸೊ ನನಗೆ ವೈಯಕ್ತಿಕವಾಗಿ ಏನಾಗುತ್ತೆ ಅಂದರೆ, ಇನ್ಸ್ಟ್ರೂಮೆಂಟಲಿಸ್ಟ್ ಆಗಿರೋದ್ರಿಂದ ಯಾವುದೇ ಒಂದು ಕಂಪೋಸಿಷನ್ ಕೇಳಿದ್ರೆ ಅದರ ಜೊತೆ ಸ್ವರಗಳು ಯಾವುದಿದೆ ಅಂತ ಇಮಿಡಿಯೇಟ್ಲಿ ತಲೆಯಲ್ಲಿ ಅದು ಓಡ್ತಾ ಆಮೇಲೆ ಅದನ್ನು ನಾನು ಅನಲೈಸ್ ಮಾಡ್ತೀನಿ. ನಾನು ರಾಗರಂಜಿನಿ ಅಂತ ಒಂದು ಸೀರಿಯಲ್ ಮಾಡಿದ್ನಲ್ಲ, ರಾಗ ಆಧಾರಿತ ಗೀತೆಗಳನ್ನು ಜನರ ಮುಂದೆ ಪ್ರತಿ ಎಪಿಸೋಡಲ್ಲೇ ಇಡ್ತೇವೆ. ಒಂದು ರಾಗವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಚಿತ್ರಗೀತೆ ಯಾವುದಿದೆ, ಅದರಲ್ಲಿ ಜನಪದ ಯಾವುದಿದೆ, ಈ ರಾಗವನ್ನು ಸುಗಮ ಸಂಗೀತದಲ್ಲಿ ಹೇಗೆ ಬಳಸಿದ್ದಾರೆ, ಕೊನೆಯಲ್ಲಿ ನನ್ನದು ಒಂದು ಫ್ಯೂಷನ್ ಕಾಂಟೆಂಪ್ರರಿ. ಈ ರಾಗವನ್ನು ನಾವು ಬೇಸ್ ಗಿಟಾರು, ಕೀಬೋರ್ಡ್ಸು, ಡ್ರಮ್ಸ್ ಜೊತೆ ನುಡಿಸೋದಾದರೆ ಶಾಸ್ತ್ರೀಯ ಸಂಗೀತದ ಈ ರಾಗವನ್ನು ಹೇಗೆ ಕೇಳುತ್ತೆ ಅನ್ನೋ ಒಂದು ಪ್ರಯತ್ನ. ಸೊ ಆವಾಗ ಮಾಡಿದಾಗ ನಾನು ಅನೇಕ ಗೀತೆಗಳನ್ನ ಕೇಳಿ ಅದನ್ನು ಎನಲೈಸ್ ಮಾಡಿ ಯಾವ್ಯಾವ ಸಂಗೀತ ನಿರ್ದೇಶಕರು ಯಾವ್ಯಾವ ರಾಗಗಳನ್ನ ಅದನ್ನು ಹೇಗೆ ಬಳಸಿದ್ದಾರೆ ಅಂತ ಒಂದು ಅಧ್ಯಯನನೂ ಮಾಡಿದೆ. ಸೊ ಆವಾಗಲೇ ನಾನು ಅದು ಫ್ಯೂಷನ್ ಅಂತ ನಂದು ತಂಡ ಕಟ್ಕೊಂಡೆ. ಅದರ ಹೆಸರು ಕೃಷ್ಣ ಫ್ಯೂಷನ್ ಬ್ಯಾಂಡ್ ಅಂತ. ಸೊ ಅದರ ಮೂಲ ಉದ್ದೇಶ ಏನು ಅಂದರೆ, ಈ ಶಾಸ್ತ್ರೀಯ ಸಂಗೀತ ಆಧಾರಿತ ಗೀತೆಗಳನ್ನ ಇಟ್ಕೊಂಡು, ಈಗ ನೀವು ಹೇಳಿದ್ರಿ ನಮಗೆ ಗೀತೆಗಳನ್ನ ಕೇಳಿದ ತಕ್ಷಣ ಅದು ನಮ್ಗೆ ಅದಕ್ಕೆ ಸ್ಪಂದಿಸೋದಕ್ಕೆ ಅವಕಾಶ ಆಗುತ್ತೆ ಅಂತ. ಸೊ ಅದನ್ನೇ ಇಟ್ಕೊಂಡು ನಾನು ಜನಸಾಮಾನ್ಯರಿಗೆ ಯಾವುದು ಇಮಿಡಿಯೇಟ್ಲಿ ಅರ್ಥ ಆಗುತ್ತೆ, ಯಾವುದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಅರಿವಿದೆ, ಕರೆಕ್ಟ್, ಅದನ್ನು ಇಟ್ಕೊಂಡು ಅವ್ರಿಗೆ ಹೆಚ್ಚು ಶಾಸ್ತ್ರೀಯ ಸಂಗೀತದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋದರೆ ವಿಲ್ ಕ್ರಿಯೇಟ್ ಆಡಿಯನ್ಸ್, ಎನ್ಲೈಟನ್ಡ್ ಆಡಿಯನ್ಸ್. ಸೊ ಆ ಉದ್ದೇಶ ಇಟ್ಕೊಂಡು 1998ನೇ ಇಸ್ವಿಯಲ್ಲಿ ನಾನು ಕೃಷ್ಣ ಫ್ಯೂಷನ್ ಬ್ಯಾಂಡ್ ಪ್ರಾರಂಭ ಮಾಡಿದ್ದು. ಲಾಂಗ್ ಬ್ಯಾಕ್ ನಮ್ಮ ಸ್ಟುಡಿಯೋಗಳಲ್ಲಿ ರೆಕಾರ್ಡಿಂಗ್ಸ್, ಬೇರೆ ಬೇರೆ ಸಂಗೀತ ನಿರ್ದೇಶಕರ ಜೊತೆ ರೆಕಾರ್ಡಿಂಗ್ಸ್ ನುಡಿಸುವಾಗ ನಾವು 5-6 ಜನ ಕಲಾವಿದರಿದ್ವಿ. ಸೊ ಗ್ಯಾಪ್ ಸಿಕ್ಕಾಗೆಲ್ಲ ನಾವು ಇದನ್ನು ಮಾಡ್ತಾಯಿದ್ವಿ. ಸೊ ಅದೆಲ್ಲೋ ಒಂದು ಕಡೆ ಚೆನ್ನಾಗಿ ಕೇಳ್ಸೋಕ್ಕೆ ಶುರು ಆಯ್ತಲ್ಲ, ಆ್ಯಂಡ್ ವಿಭಿನ್ನವಾಗಿತ್ತು, ಯಾರೂ ಮಾಡದೇ ಇರೋವಂಥ ಒಂದು ಪ್ರಯೋಗ ಅಂತ. ಸೊ ಶಾಸ್ತ್ರೀಯ ಸಂಗೀತದ ರಾಗಗಳನ್ನೇ ಅದನ್ನು ಕಾಂಟೆಂಪ್ರರಿಯಾಗಿ ಬಿಂಬಿಸೋದು. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದೆ. ಬೇರೆ ಬೇರೆ ರಾಗಗಳನ್ನ ಇಟ್ಕೊಂಡು ಎಲ್ಲ ಊರಲ್ಲಿ ಹೋಗಿ ಒಂದು ರಾಗ ತೊಗೊಂಡು ಅದನ್ನು ಮೊದಲು ಶಾಸ್ತ್ರೀಯ ಸಂಗೀತದ ಅಡಿಪಾಯ ಇಟ್ಕೊಂಡು ಅದನ್ನು ಬೆಳೆಸೋದು, ಆಮೇಲೆ ಈ ಚಿತ್ರಗೀತೆಗಳನ್ನ ಅದರಲ್ಲಿ ಸೇರಿಸೋದು, ದಾಸರ ಪದ, ದೇವರ ನಾಮ ಏನೇನಿದೆ ಆ ರಾಗದಲ್ಲಿ
ಸೊ ಜನರಿಗೆ ಒಂಥರ ಖುಷಿ, ಅವ್ರ ಹತ್ರ ಹಾಡಿಸೋದು. ಸೊ ಅದು ಇವತ್ತಿನವರೆಗೂ ನಮ್ಮ ತಂಡ ಎಲ್ಲ ಕಡೆ ಪಾಪ್ಯುಲರ್ ಆಗಿದೆ. ವಿದೇಶಗಳಲ್ಲಿ ನಾವು ಎಲ್ಲ ಕಡೆ ಈ ಕಾರ್ಯಕ್ರಮ ತಗೊಂಡು. ಯಾರೆಲ್ಲ ಇದ್ದೀರಿ ಈ ತಂಡದಲ್ಲಿ? ವಿ ಉಮೇಶ್ ಅಂತ ಕೀಬೋರ್ಡ್ ನುಡಿಸ್ತಾರೆ, ನನ್ನ ಅಣ್ಣ ಕಿರಣ್ ಗೋಡ್ಖಿಂಡಿ ತಬಲಾ ನುಡಿಸ್ತಾರೆ, ಆಮೇಲೆ ಪ್ರದ್ಯುಮ್ನ ಮತ್ತು ಪ್ರಕಾಶ್ ಆಂಟೋನಿ. ಮೊದಲು ಅರುಣ್ ಡ್ರಮ್ಸ್ ನುಡಿಸ್ತಾ ಇದ್ರು, ಮಧು ಅನ್ನೋರು ತಬಲಾ ನುಡಿಸ್ತಾ ಇದ್ರು, ಗಿಟಾರ್ ಶ್ರೀನಿವಾಸ್ ಆಚಾರ್ ಅಂತ ಗಿಟಾರ್ ನುಡಿಸ್ತಾ ಇದ್ರು. ಒಂದು 8 ಜನ ತಂಡ ಇತ್ತು. ಅದು ಆಮೇಲೆ ಟ್ರಾವೆಲಿಂಗು ಇದು ಎಲ್ಲ ಒಂದು ಲಾಜಿಸ್ಟಿಕ್ಸ್ ಕಷ್ಟ ಆಗ್ತಾ ಹೋಯಿತು. ಅದಕ್ಕೆ ಮತ್ತೆ 4 ಜನಕ್ಕೇನೆ ಅದನ್ನು ಹಿಡಿದುಕೊಂಡು ಇವಾಗ ಬೇಕಂದಾಗ ನಾನು ಇಡೀ ತಂಡ 8-10 ಜನ ತಂಡ ಕರ್ಕೊಂಡು ಕಾರ್ಯಕ್ರಮ ಮಾಡ್ತೀನಿ. ಸೊ ಅದು ಒಂದು ರೀತಿಯ ನನ್ನ ಒಂದು ಚಿಕ್ಕ ಕೊಡುಗೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮುಂಚೆ ಬರೀ ಈ ಹಾಡು ನುಡಿಸಿ ಅಂತ ಕೇಳೋರು ಇವಾಗ ರಾಗ್ ಶಿವರಂಜನಿ ನುಡಿಸಿ ಅಥವಾ ಯಮನ್ ನುಡಿಸಿ, ನಿಮ್ಮ ಯಮನ್ ನಮ್ಗೆ ತುಂಬ ಇಷ್ಟ ಅಂತ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಈ 10-15 ವರ್ಷಗಳಲ್ಲಿ ಆ ಆಡಿಯನ್ಸು ಕನ್ವರ್ಟ್ ಆಗಿದ್ದಾರೆ. ಆ್ಯಂಡ್ ಆ ಬರೀ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಾ ಇರೋವಂಥವ್ರು ಅಥವಾ ಸುಗಮ ಸಂಗೀತ ಕೇಳ್ತಾ ಇರೋವಂಥವ್ರು ಇವಾಗ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಇದನ್ನು ಪ್ರಾರಂಭ ಮಾಡಿದಾಗ ಇನ್ನು ಹೇಳ್ಬೇಕು, ನಾನು ಈ ನನ್ನ ಫ್ಯೂಷನ್ ಬ್ಯಾಂಡು ಶುರು ಮಾಡಿದಾಗ ಕೆಲವರು ಗಾಯಕರು ಯಾರು ಕೇಳ್ತಾರೆ ರೀ, ಸಾಹಿತ್ಯ ಇಲ್ಲಾಂದರೆ ಯಾರೂ ಕೇಳಲ್ಲ ರೀ, ಒನ್ ಅವರಲ್ಲೆಲ್ಲ ಎಲ್ಲಿ ಕೇಳೋಕ್ಕಾಗುತ್ತೆ, ಇನ್ಸ್ಟ್ರೂಮೆಂಟಲ್ಲಿ ಬೋರ್ ಹೊಡಿಯುತ್ತೆ ಅಂತ. ಸೊ ಅದು ಒಂದು ಚಾಲೆಂಜ್ ಆಯ್ತು ನನಗೆ. ಯಾಕೆ ಕೇಳಲ್ಲ, ಬೇರೆ ಕಡೆ ಎಲ್ಲ ಅಂದರೆ ಶಾಸ್ತ್ರೀಯ ಸಂಗೀತ ಕೊಳಲು ವಾದಕರು ಮುಂಚೆ ಇರಲೇ ಇಲ್ವಾ ಅಥವಾ ಇನ್ಸ್ಟ್ರೂಮೆಂಟ್ಲಿಸ್ಟ್ ಇರಲೇ ಇಲ್ವಾ ಅಂತ ಪ್ರಶ್ನೆ ಬಂದಾಗ ನಾನು ಇದು ಅಷ್ಟೇ, ಅಂದರೆ ಶಾಸ್ತ್ರೀಯ ಸಂಗೀತ ಕೊಳಲು ನುಡಿಸೋರು ಅನೇಕ ಜನ ಇದ್ದರು, ಕದ್ರಿ ಗೋಪಾಲ್ನಾಥ್ ಅವ್ರು ಸ್ಯಾಕ್ಸೋಫೋನಲ್ಲಿ ತುಂಬ ಹೆಸರು ಮಾಡಿದರು, ಎಲ್ಲ ಓಕೆ. ಬಟ್ ಫ್ಯೂಷನ್ ಮ್ಯೂಸಿಕಲ್ಲೂ ಕೂಡ ನಾವು ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ಎನಿ ಪಾಪ್ಯುಲರ್ ಮ್ಯೂಸಿಕ್ ಅಂತ. ಸೊ ಹಾಗಾಗಿ ಅದೊಂದು ದಾರಿ ನಾನು ಐ ಟ್ರೈ ಟು ಟೇಕ್ ದ್ಯಾಟ್ ರೂಟ್. ಸೊ ದಟ್ಸ್ ರಿಯಲಿ ನೈಸ್.